ಹಿಂದೂ ಸ್ವರಾಜ್ಯ ಸ್ಥಾಪಕ, ಹಿಂದೂ ಹೃದಯ ಸಾಮ್ರಾಟ್, ಗೆರಿಲ್ಲಾ ಯುದ್ಧದ ರೂವಾರಿ, ಜಾಣತ ರಾಜ, ಶ್ರೀಪತಿ ಪ್ರಜಾಪತಿ ಭೂಪತಿ, ಶ್ರೀ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ 395ನೇ ಜಯಂತ್ಯೋತ್ಸವದ ಪ್ರಯುಕ್ತ ಚನ್ನಪಟ್ಟಣ ತಾಲೂಕು ಕಚೇರಿಯಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಮತ್ತು ತಾಲೂಕು ಆಡಳಿತ ವತಿಯಿಂದ ಉಪಸ್ಥಿತರಿದ್ದ ಉಪ ತಹಶೀಲ್ದಾರರಾದ ಶ್ರೀಮತಿ ಲಕ್ಷ್ಮೀ ದೇವಮ್ಮನವರು ಹಾಗೂ ಅಧಿಕಾರಿ ಸಿಬ್ಬಂದಿ ವರ್ಗದವರು ಹಾಗೂ ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ ಚನ್ನಪಟ್ಟಣ ಶಾಖೆಯ ಅಧ್ಯಕ್ಷರಾದ ಲಕ್ಷ್ಮಣರಾವ್ ಮಾನೆ, ಉಪಾಧ್ಯಕ್ಷರುಗಳಾದ ಸುರೇಶ್ ರಾವ್ ಸಾವಂತ್, ನಾರಾಯಣರಾವ್ ಲೋಖಂಡೆ, ಕಾರ್ಯದರ್ಶಿ ರಾಘವೇಂದ್ರ ರಾವ್ ಬೋನ್ಸ್ಲೆ, ಜಂಟಿ ಕಾರ್ಯದರ್ಶಿಗಳಾದ ಯೋಗೇಶ್ ಜಿ ನಿಂಬಾಳ್ಕರ್, ಖಜಾಂಚಿಗಳಾದ ರಾಮದೇವ್ ಸೂರ್ಯವಂಶಿ, ಸಂಘಟನಾ ಕಾರ್ಯದರ್ಶಿಯಾದ ವಿಜಯ್ ಪವಾರ್, ಸಂಚಾಲಕರಾದ ಪವನ್ ರಾವ್ ಕದಂ, ಗಜೇಂದ್ರ ರಾವ್ ನಿಂಬಾಳ್ಕರ್, ನಿರ್ದೇಶಕರುಗಳಾದ ಗಣೇಶ್ ರಾವ್, ಬಾಬುರಾವ್, ಶಾಂತಕುಮಾರ್, ಅಶೋಕ್ ರಾವ್ ಕದಂ, ಕೃಷ್ಣೋಜ ರಾವ್ ಮುಂತಾದವರು, ಪದಾಧಿಕಾರಿಗಳು, ಸಮಸ್ತ ಮರಾಠ ಕುಲ ಬಾಂಧವರುಗಳು, ಹಿರಿಯರು, ಮುಖಂಡರು ಮತ್ತು ಆಜಾದ್ ಬ್ರಿಗೇಡ್ ಅಧ್ಯಕ್ಷರಾದ ಗಜೇಂದ್ರ ಸಿಂಗ್ ಜಿ, ಕಾರ್ಯದರ್ಶಿಯಾದ ಸುರೇಶ್ ಹನುಮಂತು, ವಡ್ಡರಹಳ್ಳಿ ಧನಂಜಯ್, ಸತೀಶ್, ಗಿರೀಶ್, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಚಾಲಕರುಗಳಾದ ಸಂದೀಪ್ ಜಿ, ಸತೀಶ್ ಜಿ, ಭಾವಸಾರ ಮರಾಠ ಸಂಘದ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಕಾರ್ಯದರ್ಶಿಗಳು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು, ಹಿರಿಯರು ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಯೋಗೇಶ್ ಜಿ ನಿಂಬಾಳ್ಕರ್, ಶ್ರೀಶೈ ಎಂಟರ್ಪ್ರೈಸಸ್ ಮಾಲೀಕರು ಹಾಗೂ ಕೆಕೆಎಂಪಿ ಚನ್ನಪಟ್ಟಣ ಶಾಖೆಯ ಜಂಟಿ ಕಾರ್ಯದರ್ಶಿಗಳು ಮಾತನಾಡಿ, ಶಿವಾಜಿ ಮಹಾರಾಜರ 395ನೇ ಜಯಂತ್ಯೋತ್ಸವದ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಿಕೊಟ್ಟ ತಾಲೂಕು ಆಡಳಿತ ಮತ್ತು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರಿಗೆ, ಕೆಕೆಎಂಪಿ ಚನ್ನಪಟ್ಟಣ ಶಾಖೆ ಅಧ್ಯಕ್ಷರಾದ ಲಕ್ಷ್ಮಣರಾವ್ ಮಾನೆ ಹಾಗೂ ಇತರೆ ಪದಾಧಿಕಾರಿಗಳಿಗೆ ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಚಾಲಕರುಗಳಿಗೆ ಹಾಗೂ ಆಜಾದ್ ಬ್ರಿಗೇಡ್ನ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳಿಗೂ, ಸಮಸ್ತ ಕುಲ ಬಾಂಧವರಿಗೂ, ಹಿರಿಯರಿಗೂ, ಮುಖಂಡರುಗಳಿಗೂ ಧನ್ಯವಾದಗಳು ತಿಳಿಸಿ, ಶಿವಾಜಿ ಮಹಾರಾಜರ ಆದರ್ಶ ವ್ಯಕ್ತಿತ್ವಗಳನ್ನು ಒಗ್ಗೂಡಿಸಿಕೊಂಡು ಹೋಗುವಂತೆ ತಿಳಿಸಿದರು. ನಾನು ವಿರಾಜ್ ಟಿವಿಗಾಗಿ ಗಾಯತ್ರಿ ಶೇಷಗಿರಿ. ಸ್ವರಾಜ್ಯ ಸಂಸ್ಥಾಪನಾಚಾರ್ಯ ಶ್ರೀ 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 ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ. हिंदवी साम्राज्य स्थापक छत्रपति शिवाजी महाराज की जय. हिंदवी साम्राज्य विस्तारक संभाजी महाराज की जय. शिवाजी महाराज की जय. शिवाजी महाराज की जय. शिवाजी महाराज की जय. ಹಾಗೆ ಇಲ್ಲಿ ನೆರೆದಿರ್ತಕ್ಕಂಥ ನನ್ನೆಲ್ಲ ಮರಾಠ ಸಮಾಜದ ಬಂಧುಗಳಿಗೆ ನನ್ನ ಮನವಿ, ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ, ಈ ಮಹಾನ್ ವ್ಯಕ್ತಿ ಯಾವುದೇ ಒಂದು ಜಾತಿಗೆ ಮತಕ್ಕೆ ಸೀಮಿತ ಅಲ್ಲ. ಈ ವ್ಯಕ್ತಿ ಇವತ್ತು ಹಿಂದೂ ಕುಲ ತಿಲಕ. ನಾವು ಅವರನ್ನ ನಿಮ್ಮ ಹೆಗ್ಗಳಿಕೆ, ಶಿವಾಜಿ ಮಹಾರಾಜರು ಅಂದರೆ ಮರಾಠ ಒಂದು ಹೆಗ್ಗಳಿಕೆ, ಆದರೆ ಅವರು ಇವತ್ತಿದೆ ನಾವು ಹಿಂದೂಗಳಾಗಿ ಬದುಕಿದ್ದೀವಿ ಅಂದರೆ ಅದಕ್ಕೆ ಶಿವಾಜಿ ಮಹಾರಾಜರ ಕಾರಣ. ಅಂಥ ಒಬ್ಬ ವ್ಯಕ್ತಿತ್ವದ ಜಯಂತಿಯನ್ನು ನೀವು ಈ ತಾಲೂಕು ಮಟ್ಟದಲ್ಲಿ ವಿಜೃಂಭಣೆಯಾಗಿ ಮಾಡಿ ನಾವು ನಿಮ್ಮ ಜೊತೆ ಇರ್ತೀವಿ. ಇಂತಹ ಒಂದು ಕಾರ್ಯಕ್ರಮವನ್ನು ನೀವು ವಿಜೃಂಭಣೆಯಾಗಿ ಮಾಡಿದಾಗ ನಿಮ್ಮ ಪರಿವಾರಗಳು, ನಮ್ಮೆಲ್ಲರ ಕುಟುಂಬಗಳು ಬಂದಲ್ಲಿ ಸಮ್ಮಿಲಿತವಾಗಬೇಕು. ಮತ್ತು ಈಗ ನಮ್ಮ ಸತೀಶ್ ಜಿ ಅವರು ಹೇಳಿದಾಗೆ ಅವರ ಇತಿಹಾಸ, ಅವ್ರು ಮಾಡಿದಂತಹ ಘನಕಾರ್ಯಗಳು, ಅವ್ರು ಮಾಡಿದಂಥ ಯುದ್ಧ ಚಾಕಚಕ್ಯತೆಗಳನ್ನು ಅವರು ತಿಳಿ ಹೇಳಿದಾಗಲೇ ಶಿವಾಜಿ ಮಹಾರಾಜರ ಬಗ್ಗೆ ಮುಂದಿನ ಪೀಳಿಗೆ ಹೇಳೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ಈ ಮಾಮೂಲಿ ಇದ್ರದ್ದು ಕತೆ ಹೇಳ್ತಾರಲ್ಲ, ಪುರಾಣದ ಕತೆ, ಆಗೋಗುತ್ತೆ. ಅಂಥ ಒಂದು ಪರಿಸ್ಥಿತಿ ಬರೋದು ಬೇಡ. ತಾವು ತಾಲೂಕು ಮಟ್ಟದಲ್ಲಿ ಏನು ಮರಾಠ ಸಮಾಜ ಇದೆ ಅದನ್ನು ಮನವಿ ಮತ್ತೊಮ್ಮೆ ಮಾಡ್ತೀನಿ. ಶಿವಾಜಿ ಮಹಾರಾಜರ ಜಯಂತಿಯನ್ನು ಒಂದು ದಿನಾಂಕ ನಿಶ್ಚಯ ಮಾಡಿ ಅತಿ ವಿಜೃಂಭಣೆಯಿಂದ ಮಾಡೋಣ, ಪ್ರತಿ ವರ್ಷವೂ ಕೂಡ ಮಾಡೋಣ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಎಲ್ಲರೂ ಆಸೀನರಾಗಿರ್ತಕ್ಕಂಥ
ಶಿವಾಜಿ ಮಹಾರಾಜರ ಒಂದು ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಆಗಮಿಸಿದ್ದೇವೆ. ಸಹ್ಯಾದ್ರಿಯ ತಪ್ಪಲಿನಲ್ಲಿ ಶಿವಾಜಿ ಮಹಾರಾಜರು ಒಂದು ಸಾಮ್ರಾಜ್ಯವನ್ನು ಕಟ್ಟಬೇಕಾದ್ರೆ ನಾವು ಮೊದಲೇ ಹೇಳ್ತೀವಿ, ಮನೆಯೇ ಮೊದಲ ಪಾಠಶಾಲೆ, ತಾಯಿ ತಾನೇ ಮೊದಲ ಗುರು ಅಂತ. ಯಾವ ತಾಯಿ ತನ್ನ ಮಗುವಿಗೆ ಶಿಕ್ಷಣವನ್ನು ಸರಿಯಾದ ರೀತಿಯಲ್ಲಿ ಕೊಡ್ತಾಳೋ ಆ ಮಗು ಈ ಶಿವಾಜಿ ಮಹಾರಾಜರ ಎತ್ತರಕ್ಕೆ ಬೆಳೀತಾರೆ ಅನ್ನೋಕ್ಕೆ ಶಿವಾಜಿ ಮಹಾರಾಜರೇ ಸಾಕ್ಷಿ. ಸಣ್ಣ ವಯಸ್ಸಿನಲ್ಲೇ ಮಗುವನ್ನ ತನ್ನ ತೊಡೆ ಮೇಲಿಟ್ಟು ಈ ದೇಶದ ಸಂಸ್ಕೃತಿಯ ಪರಂಪರೆಯ ಪ್ರತೀಕವಾದಂಥ ಮಹಾಗ್ರಂಥಗಳಾದಂಥ ರಾಮಾಯಣ, ಭಗವದ್ಗೀತೆಯನ್ನ ಬೋಧನೆ ಮಾಡಿ ಮಾಡಿ ತಾಯಿ ಧರ್ಮದ ಹಾದಿಯಲ್ಲಿ ಹೇಗೆ ನಡಿಬೇಕು, ಸಾಮ್ರಾಜ್ಯವನ್ನು ಹೇಗೆ ಕಟ್ಟಬೇಕು ಅಂತ ಹೇಳ್ತಕ್ಕಂಥ ಒಂದು ಸನ್ನಿವೇಶವನ್ನ ಆ ಮಗುವಿಗೆ ತುಂಬ್ತಾ ಹೋಗ್ತಾಳೆ. ಅದೇ ರೀತಿ ಇವತ್ತಿನ ತಾಯಿಯರು ತುಂಬ್ತೀವಿ, ಎಷ್ಟು ಬಂಗ್ಲೆ ಮಾಡಬೇಕು, ಎಷ್ಟು ಹಣ ಮಾಡಬೇಕು, ಎಷ್ಟು ಆಸ್ತಿ ಮಾಡಬೇಕು ಅಂತ. ಆದ್ರೆ ಶಿವಾಜಿಯ ತಾಯಿ ಜೀಜಾಮಾತೆ ತನ್ನ ಮಗನಿಗೆ ಸಾಮ್ರಾಜ್ಯದ ನೆನಪನ್ನ ಮಾಡ್ತಾರೆ. ಯಾವಾಗ ಹಿಂದೂ ಸಾಮ್ರಾಜ್ಯ ಅಳಿವಿನ ಅಂಚಿನಲ್ಲಿತ್ತೋ, ಸನಾತನ ಧರ್ಮ ಅಳಿವಿನ ಅಂಚಿನಲ್ಲಿತ್ತೋ, ಆ ತಾಯಿ ಮಗುವಿಗೆ ಧರ್ಮದ ಉದ್ಧಾರಕ್ಕೋಸ್ಕರ, ಧರ್ಮದ ಒಂದು ಸಾಮ್ರಾಜ್ಯ ಕಟ್ಟಲಿಕ್ಕೋಸ್ಕರ ಸಣ್ಣ ವಯಸ್ಸಿನಲ್ಲಿ ಆ ಮಗುವಿಗೆ ತುಂಬ್ತಾ ಹೋಗ್ತಾರೆ. ಆ ಮಗು ಎಲ್ಲವನ್ನು ಕೇಳ್ತಾ ಕೇಳ್ತಾ ಬೆಳೀತಾ ಹೋಗುತ್ತೆ. ಎಲ್ಲವನ್ನು ಪ್ರಶ್ನೆ ಮಾಡ್ತಾ ಹೋಗುತ್ತೆ ಮಗು. ಅಮ್ಮ, ಇದ್ಯಾಕೆ ಹೀಗಿದೆ, ಇದ್ಯಾಕೆ ಆಗಿದೆ, ಯಾಕೆ ಗೋವುಗಳನ್ನು ಕತ್ತರಿಸ್ತಿದ್ದಾರೆ, ಯಾಕೆ ಮಂದಿರಗಳ ನಾಶ ಆಗಿದೆ ಅಂತ. ಅದಕ್ಕೆ ಹೇಳ್ತಾರೆ ತಾಯಿ, ಇದೆಲ್ಲರ ವಿಧರ್ಮೀಯರ ಅಟ್ಟಹಾಸ, ಇದಕ್ಕೆ ಮಗನೇ ಯಾರೂ ಬೇಕಾಗಿಲ್ಲ, ನೀನೇ ಬೇಕು ಅಂತ. ಅಲ್ಲಿವರೆಗೂ ಆ ಹಸಿರು ಧ್ವಜ ಹಾರಾಡ್ತಾ ಇರ್ತಾರೆ. ಹಾರಾಡ್ತಾ ಇದ್ದಾಗ ತಾಯಿ ಕುಪ್ಪಸ ಹಾಕಿರಲ್ಲ, ಬರೀ ಸೀರಿಯಲ್ ಇರ್ತಾರೆ. ನೋಡು ಮಗನೇ, ಅಲ್ಲಿ ಆಡ್ತಾ ಇರೋ ಹಸಿರು ಧ್ವಜವನ್ನ ಇಳಿಸಿ ನೀನು ಯಾವಾಗ ತತ್ತೀಯೋ ಆಗ ನಾನು ಕುಪ್ಪಸವನ್ನ ಹೊಲಸು ಹಾಕಿಕೊಡ್ತೀನಿ ಅಂತೇಳಿ. ಆಗ ಮಗನಿಗೆ ಅದೊಂದು ಕಿಚ್ಚತ್ತತೆ. ಸಣ್ಣ ವಯಸ್ಸಿನಿಂದನೇ ಹೋರಾಟವನ್ನು ಶುರು ಮಾಡ್ತಾನೆ. ಅಲ್ಲಿ ಗೋಗಳ ಹತ್ಯೆ ಆಗ್ತಿರ್ತದೆ, ನೋಡ್ತಾನೆ ಇದ್ಯಾಕೆ ಗೋ ಹತ್ಯೆ ಮಾಡ್ತಿದ್ದಾರೆ ಅಂತೇಳಿ. ಸಣ್ಣ ಬಾಲಕ, ಅವನು 10 ವರ್ಷ ವಯಸ್ಸಾಗಿತ್ತು, 11 ವರ್ಷ ವಯಸ್ಸು. ಅಲ್ಲಿ ಒಬ್ಬ ಗೋವನ್ನು ಹತ್ಯೆ ಮಾಡಬೇಕು ಅಂತ ನಿಂತಿರ್ತಾನೆ. ಗೋವನ್ನು ಹತ್ಯೆ ಮಾಡಬೇಕು ಅಂತಿದ್ದಾಗ ಶಿವಾಜಿ ನೋಡ್ತಾನೆ, ಏನಿದು ಈಗ ನಮ್ಮ ಕಣ್ಮುಂದೆನೆ ಗೋ ಹತ್ಯೆ ಆಯ್ತಾ ಇಲ್ಲದಲ್ಲ. ಆ ಒಬ್ಬ ಕಟುಕನನ್ನ ನೋಡ್ತಾನೆ. ನೋಡಿದ ತಕ್ಷಣ ತನ್ನ ಕೈಯಲ್ಲಿದ್ದಂಥ ಕತ್ತಿಯನ್ನು ಕಿತ್ಕೊಂಡು ದಿಢೀರಂತ ಹೋಗಿ ಆ 2 ಕತ್ತಿಗಳ ಕೈಗಳನ್ನ ಕತ್ತರಿಸಿ ಹಾಕ್ತಾನೆ ಶಿವಾಜಿ, ಚಿಕ್ಕ ವಯಸ್ಸಿನಲ್ಲಿ. ಅಲ್ಲಿಂದ ಸಹಜಿ ಮಹಾರಾಜರು ನಮ್ಮ ಕರ್ನಾಟಕದಲ್ಲಿರ್ತಾರೆ. ಕರ್ನಾಟಕಕ್ಕೆ ಬರ್ತಾರೆ. ಕರ್ನಾಟಕಕ್ಕೆ ಬಂದಾಗ ಬೆಂಗಳೂರಿನಲ್ಲಿ ಸ್ವಲ್ಪ ದಿವಸ ಕಾಲ ಕಳೀತಾರೆ. ಅದೇ ರೀತಿ ವಿಜಯನಗರ ಸಾಮ್ರಾಜ್ಯವನ್ನ ನೋಡ್ತಾರೆ. ವೈಭವಿತವಾದ ಸಾಮ್ರಾಜ್ಯ ಹೇಗೆ ಪತನವಾಯಿತು, ಹೇಗೆ ಪತನ ಆಗಿದ್ಯಾ ಅದು ಯಾಕೆ ಅಂತೇಳಿ ಅವರು ತುಂಬಾ ಮನ ನೊಂದ್ಕೊಳ್ತಾರೆ. ಅಲ್ಲಿಂದ ಅವರ ಕಲ್ಪನೆಯ ದಿಕ್ಕು ಬದಲಾಗುತ್ತೆ. ಆ ಕಲ್ಪನೆಯ ದಿಕ್ಕನ್ನು ಎತ್ಕೊಂಡು ಹೋಗಿ ವಾಪಸ್ ತನ್ನ ಗುರುವಾದ ದಾದಾಜಿ ಕೊಂಡದೇವರ ಒಂದು ನೇತೃತ್ವದಲ್ಲಿ ಒಂದು ಎಲ್ಲ ಯುದ್ಧ ಸಮರ ಕಲೆಗಳನ್ನು ಕಲಿತಾರೆ. ಕಲಿತು ಸಣ್ಣ ಗುಡ್ಡಗಾಡು ಮಾವಳಿ ಪೋರರನ್ನ, ಅಂದ್ರೆ ಅವತ್ತು ಎಲ್ಲ ಯಾವ್ಯಾವ ವರ್ಗಗಳಿದ್ದು, ಮೇಲ್ವರ್ಗಗಳು, ಆ ವರ್ಗಗಳು, ಶ್ರೀಮಂತ ವರ್ಗಗಳು ಅಂತಿದ್ವು, ಅದು ಯಾರೂ ಬರಲಿಲ್ಲ. ಸಾಮಾನ್ಯ ಕಚ್ಚೆನೂ ಕಟ್ಕೊಳಕ್ ಬರದೇ ಇರತಕ್ಕಂಥ ಗುಡ್ಡಗಾಡು ಮಾವಳಿ ಪೋರರನ್ನ ಇಟ್ಕೊಂಡು ಶಿವಾಜಿ ಮಹಾರಾಜರು ಹೋರಾಟವನ್ನ ಶುರು ಮಾಡ್ತಾರೆ. ಶಿವಾಜಿ ಮತ್ತೆ ಮೊಘಲರ ತಂಡ ಅಂತೇಳಿ 2 ತಂಡವನ್ನ ಮಾಡಿ, ಆ 2 ತಂಡದಲ್ಲಿ ಯಾವಾಗಲೂ ಶಿವಾಜಿಯ ತಂಡ ಗೆಲ್ಲಬೇಕು, ಮೊಘಲರ ತಂಡ ಸೋಲ್ಬೇಕು. ಆ ರೀತಿ ತರಬೇತಿಯನ್ನು ಕೊಟ್ಟು ಮೊಟ್ಟ ಮೊದಲಿಗೆ ಅವರು ತೋರಣಗಡವನ್ನು ಗೆಲ್ತಾರೆ. ಅವರು ಗೆದ್ದಾಗ ಅವರ ವಯಸ್ಸು 12 ವರ್ಷ. ಆ 12 ವರ್ಷದ ಬಾಲಕ ಯಾವ ನಾವು ಹಬ್ಬ ಹರಿದಿನಕ್ಕೆ ತೋರಣವನ್ನ ಕಟ್ತೀವಲ್ಲ, ಅದೇ ತೋರಣವನ್ನ ಸಿಂಧೂ ಸಾಮ್ರಾಜ್ಯಕ್ಕೆ ಒಂದು ತೋರಣಗಡವನ್ನು ತಮ್ಮ ತೆಕ್ಕೆಗೆ ತಗೊಳ್ತಾರೆ. ಅಲ್ಲಿಂದ ಆಚೆಗೆ ಕುತುಬ್ ಶಾಹಿ, ಆದಿಲ್ ಶಾಹಿ, ಮೊಘಲ್ ಶಾಹಿ ಎಲ್ಲಾ ಸುಲ್ತಾನರು ಸೇರಿ ಸುತ್ತಲೂ ಇಡೀ ಒಂದು ಚಕ್ರವ್ಯೂಹವನ್ನು ರಚನೆ ಮಾಡ್ಕೊಳ್ತಾರೆ. ಅಲ್ಲಿಂದ ಸಣ್ಣ ಬಾಲಕ ಅಂತ ಇಟ್ಕೊಂಡಿದ್ದವ್ರಿಗೆ ಸಣ್ಣ ಬಾಲಕ ಮುಂದೆ ದೊಡ್ಡ ಒಂದು ಸಿಂಹವಾಗಿ ಕಾಡ್ತಾರೆ ಅಂತ ಅವ್ರಿಗೆ ಅನ್ಸಿರ್ಲಿಲ್ಲ. ಲಾಸ್ಟ್ಗೆ ಅವರು ತೋರಣಗಳ ಗೆದ್ದಾದ ನಂತರ ಪನ್ನಾಲಗಡವನ್ನು ಗೆಲ್ತಾರೆ. ಪನ್ನಾಲಗಡ ಭಯಂಕರವಾದ ಕೋಟೆ. ಶಿವಾಜಿಯ ಇತಿಹಾಸವನ್ನು ನೋಡಿದ್ರೆ ಕೊಲ್ಲಾಪುರದ ಜಿಲ್ಲೆ, ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪನ್ನಾಲಗಡವನ್ನು ನೋಡಿದ್ರೆ ಗೊತ್ತಾಗುತ್ತೆ. ನಾವು ಒಂದ್ಸಲಿ ಹೋದಾಗ ಪನ್ನಾಲಗಡವನ್ನು ನೋಡ್ಬೇಕು. ಆ ಇಡೀ ಚಿತ್ರಣ ಕಣ್ಣು ಮುಂದೆ ಬರುತ್ತೆ. ಶಿವಾಜಿ ಮಹಾರಾಜರು ಅಲ್ಲಿ ಆಡಿ ಬೆಳೆದು ಸಾಮ್ರಾಜ್ಯವನ್ನು ಕಟ್ಟಿದ ರೀತಿ, ಮತ್ತೆ ಅಲ್ಲಿ ಸಾವು ಬದುಕಿನ ರೀತಿಯಲ್ಲಿ ಹೋರಾಟ ಮಾಡಿದ ರೀತಿ ಹೇಗಿತ್ತು ಅಂತ ಹೇಳಿದ್ರೆ, ಅಫ್ಜಲ್ ಖಾನ್ ಅನ್ನು ಕಳಿಸ್ತಾರೆ. ದೈತ್ಯನಾದಂತ ಅಫ್ಜಲ್ ಖಾನ್ ಶಿವಾಜಿಯನ್ನು ಹಿಡಿದು ತರಬೇಕು ಅಂತೇಳಿ ಅವತ್ತಿನ ಬಡಿಯಾ ಬೇಗಂ ಅವರು ಕಳಿಸ್ತಾರೆ. ಒಂದು ದೈತ್ಯ ಒಂದು ಸೈನ್ಯವನ್ನು ಬರ್ತಾನೆ ಶಿವಾಜಿಯನ್ನು ಹಿಡಿಬೇಕು ಅಂತೇಳಿ. ಆ ಕೆಳಗಡೆ ಪಹರೆ ಇಡ್ತಾರೆ. ಶಿವಾಜಿ ಆರಾಧ್ಯ ದೈವ ಯಾವುದು ಅಂತ ಹೇಳಿದ್ರೆ ತುಳಜಾ ಭವಾನಿ. ತುಳಜಾ ಭವಾನಿಯನ್ನ ನಾವು ಅಪವಿತ್ರಗೊಳಿಸಿದ್ರೆ ಶಿವಾಜಿ ತಾನಾಗ್ತಾನೆ ಬರ್ತಾನೆ, ಅವನ್ನ ಹಿಡಿದು ನಾವು ಹೊಸಕಾಕ್ಬಹುದು ಅಂತ ತುಂಬಾ ಪ್ಲಾನ್ ಅನ್ನ ಮಾಡ್ತಾನೆ ಅಫ್ಜಲ್ ಖಾನ್. ಆದ್ರೆ ಶಿವಾಜಿ ಮಹಾರಾಜರು ಯಾವುದೇ ಕ್ಷಣಕ್ಕೂ ತಮ್ಮ ಒಂದು ರಣತಂತ್ರದಿಂದ ಈಚೆ ಹಿಡಿಯಲ್ಲ. ಅವರು ಎಷ್ಟೇ ನೋವಾದ್ರೂ ಕೂಡ ತುಳಜಾ ಭವಾನಿನ ಅಪಮಾನ ಮಾಡಿದ್ರು ಕೂಡ ಗೋವನ್ನ
ಕತ್ತಿಸಿ ತುಳಜಾಭವಾನಿ ವಿಗ್ರಹದ ಮೇಲೆ ರಕ್ತಾಭಿಷೇಕ ಮಾಡಿದ್ರು ಕೂಡ ಅವ್ರು ಕೆಳಗಿಳಿಯಲ್ಲ. ಒಂದು ತಂತ್ರವನ್ನು ಉಪಯೋಗಿಸ್ತಾನೆ, ಒಂದು ಪತ್ರವನ್ನು ಬರೆದು ಅಫ್ಜಲ್ ಖಾನ್ ಕಳಿಸ್ತಾನೆ. ನೋಡಿ, ನಿನ್ನ ದೈತ್ಯವಾದ ಸೈನ್ಯ, ನಿನ್ನ ದೈತ್ಯವಾದ ಶರೀರ ನೋಡಿ ನನಗೆ ಭಯ ಆಗಿದೆ, ನೀನು ತಕ್ಷಣ ಬಂದು ನಾವಿಬ್ರು ಸಂಧಿ ಆಗೋಣ, ನಿನ್ನ ಎಲ್ಲ ಬೇಡಿಕೆಗಳನ್ನು ಒಪ್ಕೊಳ್ತೀನಿ ಅಂತ ಹೇಳಿ ಆಗ ಅಲ್ಲಿ ಪರಸ್ಪರ ಭೇಟಿ ಆಗ್ತಾರೆ. ಒಂದು ಬೆಟ್ಟದ ತುತ್ತ ತುದಿಯಲ್ಲಿ ಇಬ್ರು ಪರಸ್ಪರ ಭೇಟಿಯಾದಾಗ ಅಲ್ಲಿ ಅಫ್ಜಲ್ ಖಾನ್ ಅನ್ನು ವಧೆ ಮಾಡ್ತಾರೆ. ಇಬ್ರು ಪರಸ್ಪರ ಆಲಿಂಗನ ಮಾಡ್ತಾರೆ. ಆಲಿಂಗನ ಮಾಡಿದಾಗ ತನ್ನ ಕುತಂತ್ರ ಬುದ್ಧಿಯಿಂದ ಏನ್ ಮಾಡ್ತಾನೆ, ಅಫ್ಜಲ್ ಖಾನ್ ಇಡೀ ಒಂದು ಕುತ್ತಿಗೆಯನ್ನು ಹಿಡಿದು ಶಿವಾಜಿಯ ಬೆನ್ನನ್ನ ಹಿಡಿಯಕ್ಕೆ ನೋಡ್ತಾರೆ. ಶಿವಾಜಿ ಅತಿ ಬುದ್ಧಿವಂತ, ಆ ವ್ಯಾಘ್ರನಕ ಅಂತಕ್ಕಂಥ ಹುಲಿ ಉಗುರನ್ನು ಹಾಕಿ ತನ್ನ ಹೊಟ್ಟೆ ಹೆಂಗೆ ನರಸಿಂಹ ಹಿರಣ್ಯಕಶಿಪುವಿನ ಕರಳನ್ನು ಬಗದು ಹೊಟ್ಟೆಯನ್ನು ಬಗದು ಕರಳನ್ನ ಮಾಲೆ ಹಾಕೋದು, ಅದೇ ರೀತಿ ಅಫ್ಜಲ್ ಖಾನ್ ಹೊಟ್ಟೆಯನ್ನು ಬಗದು ಕರಳನ್ನು ಕೆಡ್ತಾರೆ. ಅಲ್ಲಿ ಧೋಕಾದಿಯ ಅಂತ ಓಡ್ತಿರ್ತಾನೆ ಅಫ್ಜಲ್ ಖಾನ್. ಅಲ್ಲೇ ಇದ್ದಂತ ಶಿವಾಜಿ ಮಹಾರಾಜರು ಒಂದೇ ಸಮಯ ಹಾರಿ ಆತನ ಕತ್ತನ್ನ ಕತ್ತರಿಸ್ತಾರೆ. ಹೀಗೆ ಶಿವಾಜಿ ಮಹಾರಾಜರಿಗೆ ಆತಂಕ ಆಗೋದು ಒಂದೊಂದು ಮೆಟ್ಟಿಲನ್ನು ದಾಟ್ಕೊಂಡು ಬರ್ತಾರೆ. ಅದಾದ ನಂತರ ಸಿದ್ದಿ ಜೋಹರ್ ಮತ್ತು ಸೈಸ್ತೆ ಖಾನನ್ನ ಕಳಿಸ್ಕೊಟ್ಟಾಗ ಅಲ್ಲಿ ರಾಯಗಢದಿಂದ ಪನ್ನಾಲ್ಗಡಕ್ಕೆ ತಪ್ಪಿಸ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಶಿವಕಾಶಿ ಅಂತಕ್ಕಂಥ ಶಿವಾಜಿ ರೂಪವನ್ನೇ ಹೋಲ್ತಕ್ಕಂಥ ಒಂದು ಇಬ್ಬರನ್ನು ಕೊಡ್ತಾರೆ. ರಾತ್ರೋರಾತ್ರಿ ಆ ಒಂದು 4 ಜನ ಪಾಪ ಎಂತ ಮಾವಳಿ ಪೌರರಂದ್ರೆ ಆ ಪಲ್ಲಕ್ಕಿ ಉತ್ಸವದಲ್ಲಿ ಶಿವಾಜಿ ಮಹಾರಾಜರನ್ನು ಇಟ್ಕೊಂಡು ಆ ರಾತ್ರಿ ಹೊತ್ತು ಪನ್ನಾಲ್ಗಡಕ್ಕೆ ಸಾಗಿಸ್ಬೇಕು. ರಾತ್ರಿ ಕಳೆದು ಬೆಳಕರಿಯುವಷ್ಟರಲ್ಲಿ ಆ ಪನ್ನಾಲ್ಗಡವನ್ನು ದಾಟಬೇಕಂದ್ರೆ ಅದು ದುರ್ಗಮವಾದ ಒಂದು ಸ್ಥಳ. ಅಲ್ಲಿ ಕಾಡು ಪ್ರಾಣಿಗಳಿದೆ, ವಿಷ ಜಂತುಗಳಿದೆ, ಎಲ್ಲಾನು ದಾಟಿ ಅದ್ರ ಜೊತೆಗೆ ಶತ್ರುಗಳು ಬೆನ್ನಟ್ಟಿದ್ದಾರೆ. ಈ ರೀತಿಯ ಮಾರ್ಗ ಮುಖಾಂತರ ಹೋಗಿ ಪನ್ನಾಲಗಳನ್ನು ತಡಬೇಕಾದ್ರೆ ಬಾಜಿ ಪ್ರಭು ದೇಶಪಾಂಡೆ ಅಂತ ಮಹಾನ್ ಪರಾಕ್ರಮಿ ಶಿವಾಜಿಯ ಬಲಗೈ ಬಂಟ ಜಗತ್ತಿನ ಇತಿಹಾಸದಲ್ಲೇ ಬರೆದಿಟ್ಟುಕೊಳ್ಬೇಕು. ನಾವು 6 ರಿಂದ 8 ಗಂಟೆಗಳ ಕಾಲ ಸತತವಾಗಿ ಕತ್ತಿ ಯುದ್ಧ ಮಾಡಿ ಶಿವಾಜಿ ಮಹಾರಾಜರ ಒಂದು ಹಿಂದೂ ಸ್ವರಾಜ್ಯದ ರಕ್ಷಣೆಯನ್ನ ಮಾಡಬೇಕಾದಂತ ವ್ಯಕ್ತಿಯನ್ನ ನಿಂತ್ಕೊಳ್ತಾರೆ ರಕ್ಷಣೆಗೆ ಅಂತೇಳಿ. ಆ ಪಾವನ ಪಲ್ನಾಲ ಕಿಂಡಿ ಅಂತ ಈಗಲೂ ಇದೆ, ಅಲ್ಲಿ ಈಗಲೂ ಕೂಡ ಮರಾಠಿಯಲ್ಲಿ ಲಾವಣಿ ಆಡ್ತಾರೆ. ಆ ಪಾವನ ಪಲ್ನಾಲ ಕಿಂಡಿ ಈಗಲೂ ಇದೆ. ಬಾಜಿ ಪ್ರಭು ದೇಶಪಾಂಡೆ ಆ ಶಿವಾಜಿ ಮಹಾರಾಜರ ಪ್ರಾಣಕ್ಕೋಸ್ಕರ ತಮ್ಮ ಪ್ರಾಣವನ್ನ ತ್ಯಾಗ ಮಾಡ್ತಾರೆ. ಈ ಧರ್ಮಕ್ಕೋಸ್ಕರ, ಈ ಒಂದು ಸಾಮ್ರಾಜ್ಯಕ್ಕೋಸ್ಕರ ಒಂದೊಂದು ಜೀವಗಳು ಬಲಿ ತೆತ್ತಿದೆ. ನೇತಾಜಿ ಇರ್ಬೋದು, ಬಾಜಿ ಪ್ರಭು ದೇಶಪಾಂಡೆ ಇರ್ಬೋದು, ಈ ರೀತಿ ಮಹಾಪರಾಕ್ರಮಿಗಳು. ಶಿವಾಜಿಯ ದಂಡೆ ಇತ್ತು, ಆ ದಂಡಿನಲ್ಲಿ ಎಷ್ಟೋ ಲಕ್ಷಾಂತರ ಮಂದಿ ಈ ಧರ್ಮ ಕಾರ್ಯಕ್ಕೋಸ್ಕರ ತಮ್ಮ ಪ್ರಾಣಾರ್ಪಣೆ ಮಾಡಿದ್ದಾರೆ. ಅದೇ ರೀತಿ ಸಂಭಾಜಿ ಅಂತಕ್ಕಂಥ ಒಬ್ಬ ಶಿವಾಜಿಯ ಮಗ ಹೇಗೆ ಹುಲಿಯ ಹೊಟ್ಟೆಯಲ್ಲಿ ಹುಲಿಯೇ ಹುಟ್ಟುತ್ತೆ ಅಂತೇಳಿ ಈಗ ಒಂದು ಸಿನಿಮಾ ಬಂದಿದೆ, ಚಾವಾ ಅಂತ ಹೇಳ್ತಕ್ಕಂಥ ಸಿನಿಮಾ. ಅದು ನೋಡಿದ್ರೆ ಕಣ್ಣಲ್ಲಿ ನೀರು ಹಾಕೊಳ್ತಿದ್ದಾರೆ. ಸಣ್ಣ ಮಕ್ಕಳು ಕೂಡ ಕಣ್ಣಲ್ಲಿ ನೀರು ಹಾಕ್ತಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅವತ್ತು ಕೊಟ್ಟಂತ ಆ ಚಿತ್ರ ಹಿಂಸೆ. ನಾವು ನಮ್ಮ ಮಕ್ಕಳಿಗೆ ಇತಿಹಾಸವನ್ನು ಹೇಳ್ಕೊಡ್ಲಿಲ್ಲ, ನಾವು ನಮ್ಮ ಮಕ್ಕಳಿಗೆ ಬೇಕಾದದ್ದು ಕಲಿಸ್ಲಿಲ್ಲ. ಯಾರು ಈ ಧರ್ಮಕ್ಕೋಸ್ಕರ, ಈ ರಾಷ್ಟ್ರಕ್ಕೋಸ್ಕರ ಸಮರ್ಪಣೆ ಮಾಡಿದರೆ ರಾಜ ಮಹಾರಾಜರ ವಿಷಯವನ್ನ ನಾವು ಈ ದೇಶವಾಸಿಗಳ ಮಕ್ಕಳಿಗೆ ನಾವು ತಿಳಿಸ್ಕೊಳ್ಳಿಲ್ಲ. ಹಾಗಾಗಿ ನಾವೀಗಿದ್ದೀವಿ. ಧರ್ಮ ಅನ್ನೋ ಜಾಗೃತಿ ಇಲ್ಲ ಅಂತ ಹೇಳಿದ್ರೆ ಅದು ಸರ್ವನಾಶ ಆಗ್ಬಿಡುತ್ತೆ. ಯಾವುದೇ ದೇಶ ಆಗಲಿ, ಹಿಂದೂಗಳಿಗಿರ್ತಕ್ಕಂಥ ಭಾರತ ಅನ್ನೋದು ಒಂದೇ ದೇಶ. ಅನೇಕ ಧರ್ಮೀಯರಿಗೆ ಬೇರೆ ಬೇರೆ ದೇಶಗಳಿಗೆ ಆಶ್ರಯ ಕೊಡ್ತಾರೆ. ಆದರೆ ನಾವು ಎಲ್ಲಿ ಹೋಗ್ಬೇಕು? ನಮ್ಮ ಜನಕ್ಕೆ, ನಮ್ಮ ಮಕ್ಕಳಿಗೆ, ಇದು ಬರ್ತಕ್ಕಂಥ ಮುಂದಿನ ಮಕ್ಕಳಿಗೆ ನಾವು ಇದನ್ನು ತಿಳಿಸ್ಕೊಡ್ಲಿಲ್ಲ, ನಮ್ಮ ಒಂದು ಕಾರ್ಯವನ್ನು ಯಶಸ್ವಿಯಾಗಿ ಮಾಡಲಿಲ್ಲ ಅಂದರೆ ಇಂಥ ಮಹಾನ್ ತ್ಯಾಗಿಗಳ ಬಲಿದಾನವನ್ನು ವ್ಯರ್ಥ ಮಾಡ್ದಂಗೆ ಆಗುತ್ತೆ. ಅದು ವ್ಯರ್ಥ ಮಾಡಕ್ಕೆ ಬಿಡಬಾರ್ದು. ಇಂಥ ಆತ್ಮಗಳು ಈಗಲೂ ಸಂಚರಿಸ್ತಿದ್ದಾವೆ. ಈ ಸಮಾಜಕ್ಕೋಸ್ಕರ ನಾವು ಎಷ್ಟೆಲ್ಲ ದುಡಿದ್ವಿ, ಎಷ್ಟೆಲ್ಲ ಮಾಡಿದ್ವಿ, ಇವ್ರು ಯಾಕೆ ರಣ ಹೇಡಿಗಳ ಥರ ಇದ್ದಾರೆ ಅಂತ ಆತ್ಮಗಳು ಪರಿತಪಿಸ್ತಾ ಇರ್ತದೆ. ಆ ಆತ್ಮ ಪರಿತಪಿಸಬಾರ್ದು ಅಂತ ಹೇಳಿದ್ರೆ ನಾವು ಇಡೀ ಸಮಾಜ ಒಟ್ಟಾಗಿ ಆ ಜಾತಿ ನಾನಾಜಿ, ಈ ಜಾತಿ ಆ ಭಾಷೆ ಈ ಭಾಷೆ ಅಂತ ಹೇಳಿದ್ರೆ ಎಲ್ಲರೂ ಒಟ್ಟಾಗಬೇಕು. ಇದು ಶಿವಾಜಿ ಮಹಾರಾಜರು ಯಾವುದೋ ಒಂದು ಜಾತಿಗಾಗಿ ಅಲ್ಲ, ಯಾವುದೋ ಒಂದು ಭಾಷೆಗಾಗಿ ಅಲ್ಲ, ಇಡೀ ಹಿಂದೂ ಸಂಕುಲದ ಒಂದು ಒಳಿತಿಗಾಗಿ ಹೋರಾಟ ಮಾಡಿದಂಥ ಮಹಾನ್ ತ್ಯಾಗಿ. ಈ ಮಹಾನ್ ತ್ಯಾಗಿ ಒಂದು ಬಲಿದಾನಕ್ಕೋಸ್ಕರ ಅವರ ಒಂದು ಬಲಿದಾನ ನಮಗೆ ವ್ಯರ್ಥ ಮಾಡಬಿಡಬಾರ್ದು. ಹಾಗೆ ಸಂಭಾಜಿ ಕೂಡ ಧರ್ಮವನ್ನ ತ್ಯಾಗ ಮಾಡಿ ನೀನು ಮತಾಂತರ ಆಗು ಅಂತೇಳಿ ಎಷ್ಟು ಕ್ರೂರವಾಗಿ ಕಣ್ಣನ್ನ ಕಿತ್ತು, ಕಿವಿಯನ್ನ ಕೊಯ್ದು, ಉಗುರನ್ನ ಕಟ್ ಮಾಡಿ, ಎಲ್ಲಾ ರೀತಿ ಚರ್ಮವನ್ನು ಸುದ್ದು, ಉಪ್ಪನ್ನು ಸವರಿ, ನರಕ ಯಾತನೆಯನ್ನ ಕೊಟ್ಟು ಸಂಭಾಜಿಯನ್ನು ಸತ್ರ. ಆದರೆ ಧರ್ಮ ಕಾರ್ಯಕ್ಕೋಸ್ಕರ ಆತ ತನ್ನ ಜೀವನವನ್ನು ಸಮರ್ಪಣೆ ಮಾಡಿದ. ಅನ್ಯ ಧರ್ಮೀಯರ ಒಂದು ಕುತಂತ್ರಕ್ಕೆ ಯಾವತ್ತಿಗೂ ಅವನು ಬಲಿಯಾಗದೇನೆ ಒಂದು ಪ್ರೇರಣೆ ಕೊಟ್ಟು ಇಡೀ ಸಾಮ್ರಾಜ್ಯಕ್ಕೆ ಒಂದು ಪ್ರೇರಣಾದಾಯಕವಾದಂಥ ವ್ಯಕ್ತಿಗಳನ್ನ ನಾವು ಕಣ್ಣಾರೆ ಕಂಡಿದ್ದೀವಿ, ಅವರನ್ನ ಇತಿಹಾಸವನ್ನು ಓದಿದ್ದೀವಿ. ಅಂತ ವ್ಯಕ್ತಿಗಳ ಒಂದು ಸಮಾಜದಲ್ಲಿ ಓಡಾಡಿದಂಥ ಒಂದು ಜಾಗದಲ್ಲಿ ನಾವು ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ನಾವು ಪುಣ್ಯವಂತರಿದ್ದೀವಿ. ಅಂತ ಮಹಾನ್ ವ್ಯಕ್ತಿಗಳ ಸ್ಮರಣೆ ಮಾಡ್ತಾ ಇವತ್ತಿನ ದಿನ ಒಂದು ಒಳ್ಳೆಯ ದಿನ ಅಂತ ಹೇಳ್ತಾ ನಾನು ಹೇಳ ಮಾತನ್ನು ಮುಗಿಸ್ತೀನಿ. ಈ ದಿನ ಛತ್ರಪತಿ ಶಿವಾಜಿ ಮಹಾರಾಜರ 98ನೇ ಜಯಂತ್ಯೋತ್ಸವ.
ಈ ಕಾರ್ಯಕ್ರಮವನ್ನು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ತಾಲೂಕು ಕಚೇರಿಯಲ್ಲಿ ಹಮ್ಮಿಕೊಂಡಿರುವುದು ನಮ್ಮ ಮರಾಠರಿಗೆ ಒಂದು ಸಂತೋಷದ ವಿಚಾರ. ಹಾಗೂ ಈ ಸಂದರ್ಭದಲ್ಲಿ ಕೇವಲ ಮರಾಠರಷ್ಟೇ ಅಲ್ಲದೆ ಹಿಂದೂ ಪರ ಸಂಘಟನೆಗಳು ಮತ್ತು ಕೆಲವು ಸನಾತನಿ ಹಿಂದೂ ಧರ್ಮದ ಅನುಯಾಯಿಗಳು ಭಾಗವಹಿಸಿದ್ದು ಅರ್ಥಪೂರ್ಣ. ಈ ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಹೇಳಬೇಕು ಅಂದರೆ ಒಂದು ಪುಟದಲ್ಲಿ ಸಾಲಲ್ಲ, ಒಂದು 2 ನಿಮಿಷದಲ್ಲಿ ಮಾತಾಡಬೇಕು ಅಂದರೆ ಆಗಲ್ಲ, ಒಂದು ಗ್ರಂಥಗಳನ್ನೇ ಬರೆದ್ರೂ ಮುಗಿಯಲ್ಲ. ಛತ್ರಪತಿ ಶಿವಾಜಿ ಮಹಾರಾಜರು ಏನಾದರೂ ಇಲ್ಲದೆ ಹೋಗಿದ್ರೆ ಇವತ್ತಿನ ಕತೆ ಏನಾಗ್ತಿತ್ತು ಅಂದರೆ ನಮ್ಮ ದೇವಸ್ಥಾನ ಮಂದಿರಗಳ ಮೇಲೆ ಕಳಸಗಳು ಇರ್ತಾ ಇರಲಿಲ್ಲ, ನಮ್ಮ ಹೆಣ್ಮಕ್ಳು ತಾಯಂದಿರ ಹಣೆಯಲ್ಲಿ ಕುಂಕುಮ ಇರ್ತಾ ಇರಲಿಲ್ಲ. ಆ ರೀತಿ ಒಂದು ದೌರ್ಜನ್ಯ ದಬ್ಬಾಳಿಕೆಯನ್ನು ನಡೆಸ್ಕೊಂಡು ಬರ್ತಾ ಇದ್ರು. ಉತ್ತರದಲ್ಲಿ ಮೊಘಲ್ ಶಾಹಿಗಳು ಇರ್ಬೋದು, ದಕ್ಷಿಣದಲ್ಲಿ ಕುತುಬ್ ಶಾಹಿಗಳು, ಆದಿಲ್ ಶಾಹಿಗಳು ಮತ್ತು ನವಾಬರು ಎಲ್ಲರೂ, ಮತ್ತು ಫ್ರೆಂಚರು, ಡಚ್ಚರು, ಇಂಗ್ಲಿಷರು ಎಲ್ಲರೂ ಸನಾತನಿ ಹಿಂದೂ ಧರ್ಮವನ್ನು ನಾಶ ಮಾಡಿಸ್ಬೇಕು ಅಂತ ಉದ್ದೇಶ ಇಟ್ಕೊಂಡು ಇನ್ನೇನು ಸತ್ತೇ ಹೋಯಿತು ಹಿಂದೂ ಧರ್ಮ ಅನ್ನೋ ಒಂದು ಸಂದರ್ಭದಲ್ಲಿ ಪುಣೆಯ ಶಿವನೇರಿ ದುರ್ಗದ ಕೋಟೆಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು 1630ನೇ ಇಸ್ವಿನಲ್ಲಿ ತಂದೆ ಶಹಾಜಿ ಮಹಾರಾಜ್ ಭೋಸ್ಲೆ, ತಾಯಿ ಜೀಜಾಬಾಯಿ ಅವರ ಮಗನಾಗಿ ಜನಿಸ್ತಾರೆ. ಆವಾಗ ಛತ್ರಪತಿ ಶಿವಾಜಿ ಮಹಾರಾಜರು ಚಿಕ್ಕವನಿದ್ದಾಗಿದ್ದಲೇ ಶಾಸ್ತ್ರಾಭ್ಯಾಸಗಳನ್ನು ಮಾಡ್ಕೊತ ಬಂದರು. ಅವ್ರ ತಾಯಿ ಮನೆಯಲ್ಲೇ ಮೊದಲ ಗುರುವಾಗಿ ಅವ್ರನ್ನ ತರಬೇತಿ ತರ್ತಾ ಇದ್ರು. ಅವ್ರು ಹೇಳ್ತಾ ಇದ್ದಿದ್ದು ಒಂದೇ ಉದ್ದೇಶ, ಮಗ ಶಿವಬ, ನೀನು ದೊಡ್ಡವನಾದ್ಮೇಲೆ ರಾಜ ಸಿಂಹಾಸನದಲ್ಲಿ ಕೂತ್ಕೊಂಡು ವೈಭವಗಳನ್ನು ಅನುಭವಿಸೋದಲ್ಲ, ನಿನ್ನ ನರನಾಡಿಗಳನ್ನ ಭಕ್ತಿಯನ್ನು ತೊಸ್ತಿ ರಕ್ತದ ದೀಪವನ್ನು ಸನಾತನ ಧರ್ಮಕ್ಕೋಸ್ಕರ, ಸ್ವರಾಜ್ಯದ ಉದ್ಧಾರಕ್ಕೋಸ್ಕರ ನೀನು ಕನಸು ಕಾಣಬೇಕು. ಅವಾಗಷ್ಟೇ ನಾವು ಸನಾತನಿಗಳು ಹಿಂದೂ ಧರ್ಮ ಉಳಿಯೋದಕ್ಕೆ ಸಾಧ್ಯ ಅಂತ ಹೇಳಿ ಅವ್ರನ್ನ ಪ್ರೇರೇಪಿಸಿ ಅವ್ರನ್ನ ಒಂದು ಯುದ್ಧ ರೀತಿಗೆ ಉರಿದುಂಬಿಸ್ತಾರೆ. ಸನಾತನ ಹಿಂದೂ ಧರ್ಮವನ್ನು ಅವರು ಕಟ್ಟೋದಿಕ್ಕೆ ಕನಸನ್ನು ಹೊತ್ಕೊಂಡು ಹಿಂದ್ವಿ ಸ್ವರಾಜ್ಯನ ಕನಸು ಕಾಣ್ತಾರೆ. ಆ ಕನಸಿಗೆ ಸಹಕಾರ ಹೋದವ್ರು ಯಾರಂದ್ರೆ 45 kg ಖಡ್ಗವನ್ನು ಹೊತ್ತಿದ್ದಂಥ ಯಶಾಜಿ ಮತ್ತೆ ಪುಣೆಯಿಂದ ಡಿಲ್ಲಿವರೆಗೆ ಕೇವಲ 8 ಗಂಟೆಯಲ್ಲಿ ಕುದುರೆಯನ್ನು ಓಡಿಸಿದ್ದ ಸಂತಾಜಿ, ಕೇವಲ 200 ಸೈನಿಕರೊಡನೆ ಮೊಘಲ್ 30ಕ್ಕೂ ಅಧಿಕ ಸಾವಿರ ಜನರನ್ನ ಚಿತ್ರಪಡಿಸಿದಂಥ ಸಂತಾಜಿ, ಮತ್ತೆ ಮೊಘಲರ ಆಸ್ಥಾನದಲ್ಲಿ ಕುತ್ಕೊಂಡು ಗುಪ್ತಚರನ್ನು ಮಾಡ್ತಿದ್ದಂಥ ಬೈರ್ಜಿ, ಮತ್ತೆ ಮೊಘಲರ ಆಸ್ಥಾನಕ್ಕೆ ನುಗ್ಗಿ ಪಂಥವನ್ನು ಕೊಟ್ಟಿದ್ದ ಧನಾಜಿ, ಮತ್ತೆ ಸಿಂಹದ ಜೊತೆ ಸೆಣಸಾಡಿ ಗೆದ್ದು ಬಂದಂಥ ಛತ್ರಪತಿ ಸಂಭಾಜಿ, ಇವನ್ನೆಲ್ಲ ಒಳಗೊಂಡು ಒಂದು ತಂಡವನ್ನು ಕಟ್ಟಿಕೊಂಡು ಹಿಂದವಿ ಸ್ವರಾಜ್ಯವನ್ನು ಇದುವರೆಗೂ ಸ್ಥಾಪಿಸಿಕೊಟ್ಟಿದ್ದಾರೆ. ಅದನ್ನು ಉಳಿಸ್ಕೊಂಡು ಹೋಗ್ಬೇಕಾಗಿರೋದು ನಮ್ಮ ಪ್ರತಿಯೊಬ್ಬರ ಹಿಂದೂ ಸನಾತಿಗಳ ಒಂದು ಕರ್ತವ್ಯ ಆಗಿದೆ. ಎಲ್ಲರೂ ಹಿಂದುತ್ವವಾಗಿ ಫಸ್ಟ್ ಧರ್ಮ ಮುಖ್ಯ, ಜಾತಿಗಿಂತ ಧರ್ಮ ಮುಖ್ಯ ಅನ್ನೋದನ್ನ ಎಲ್ಲರೂ ಅಳವಡಿಸ್ಕೋಬೇಕು. ಆವಾಗಷ್ಟೇ ನಮ್ಮ ಧರ್ಮ ಉಳಿಯುತ್ತೆ. ಜೈ ಭವಾನಿ. ಶಿವಾಜಿ ಮಹಾರಾಜ ಜೈ. ಈ ದಿನ 395ನೆಯ ಒಂದು ಶಿವಾಜಿ ಮಹಾರಾಜರ ಒಂದು ಜಯಂತ್ಯೋತ್ಸವ. ಎಲ್ಲರಿಗೂ ನಾನು ಇದರ ಒಂದು ಶುಭಾಶಯಗಳನ್ನು ಅರ್ಪಿಸುತ್ತಾ, ಹಾಗೂ ಚನ್ನಪಟ್ಟಣ ತಾಲೂಕು ಕಚೇರಿ ಆಡಳಿತ ವರ್ಗದವರು ಈ ಒಂದು ಜಯಂತ್ಯೋತ್ಸವವನ್ನು ತುಂಬ ವಿಜೃಂಭಣೆಯಿಂದ ಆಚರಿಸಿಕೊಟ್ರು. ಹಾಗಾಗಿ ಅವರಿಗೂ ಒಂದು ಶುಭಾಶಯಗಳಿಲ್ಲ. ನನ್ನ ಒಂದು ಅಭಿಪ್ರಾಯ ಏನು ಅಂದರೆ, ನಾವು ಕಂಪ್ಲೀಟಾಗಿ ಇತ್ತೀಚಿನ ಒಂದು ಲೈಫ್ ಸ್ಟೈಲಲ್ಲಿ ನಾವು ಕಂಪ್ಲೀಟಾಗಿ ಸಾಮಾಜಿಕ ಬದುಕಿಗೆ ಮುಳುಗೋಗಿದ್ದೀವಿ. ಹೇಗೆ ಅಂದರೆ, ನಾವು ಯಾರನ್ನು ಸ್ಮರಣೆ ಇಟ್ಕೊಳ್ಳೋದಿಲ್ಲ. ಅದು ನಮ್ಮ ವೀರರಿರ್ಬೋದು, ಶೂರರಿರ್ಬೋದು, ಸಾಮ್ರಾಟರಿರ್ಬೋದು, ಮಹಾರಾಜರಿರ್ಬೋದು. ಅಟ್ಲೀಸ್ಟ್ ಇಂಥ ಒಂದು ಜಯಂತ್ಯೋತ್ಸವ, ಅವರ ಒಂದು ಪುಣ್ಯ ಸ್ಮರಣೆಗಳ ದಿನಗಳಾದರೂ ನಾವು ನಮ್ಮ ಮನೆಗಳಿಂದ, ನಮ್ಮ ಪ್ರತಿದಿನದ ಬದುಕಿನ ಜಂಜಾಟದಿಂದ ಹೊರಬಂದು ಅಟ್ಲೀಸ್ಟ್ ಪಾಲ್ಗೊಳ್ಬೇಕು. ಯಾಕಂದರೆ ಶಿವಾಜಿ ಮಹಾರಾಜರು ಹಿಂದವೇ ಸ್ವರಾಜ್ಯ ಕಟ್ತೀನಿ ಅಂದರೆ ಹೊರತು ಮರಾಠ ಸ್ವರಾಜ್ಯ ಕಟ್ತೀನಿ ಅಂತ ಹೇಳಿಲ್ಲ. ಇದೊಂದು ಡಿಫ್ರೆನ್ಸ್ ಅರ್ಥ ಮಾಡ್ಕೊಂಡ್ರೆ ಸಾಕು. ನಮ್ಗೇನು ದೊಡ್ಡ ಗಂಟೆಗಟ್ಟಲೆ ಭಾಷಣಗಳೇನು ಬೇಕಾಗಿಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ. ಹಿಂದವೇ ಸ್ವರಾಜ್ಯ ಅವರ ಕನಸು ಏನಾಗಿತ್ತು, ಕಾಲಕ್ರಮೇಣ ನಡ್ಕೊಂಡು ಬಂದಿದ್ದಾರೆ. ಸೊ ಅದನ್ನು ನಾವು ಅಟ್ಲೀಸ್ಟ್ ಕಟ್ಟೋದು ಬೇಡ, ಅವ್ರು ಕಟ್ಟಿ ಕೊಟ್ಟಂಥದ್ದನ್ನ ರಕ್ಷಣೆ ಮಾಡಿಕೊಂಡ್ರೆ ಸಾಕಾಗಿದೆ ಇವತ್ತಿನ ದಿನಗಳಲ್ಲಿ. ಸೊ ನಾ ಎಲ್ಲರಿಗೂ ಹೇಳೋದು ಏನು ಅಂದರೆ, ದಯವಿಟ್ಟು ಶಿವಾಜಿ ಮಹಾರಾಜರನ್ನ ಮುಂದಿನ ಒಂದು ಭವಿಷ್ಯದಲ್ಲಿ ಮರೀದೇ ಇರೋ ಹಾಗೆ ಈ ಒಂದು ಜಯಂತ್ಯೋತ್ಸವ ಇರ್ಬೋದು, ಪುಣ್ಯಸ್ಮರಣೆಗಳಿರ್ಬೋದು, ದಯವಿಟ್ಟು ಮನೆಗಳಲ್ಲಿ ಇಟ್ಕೊಳ್ಳಿ ಅಂತ ಬೇಡ್ಕೊಳ್ತೀನಿ. ಇಂದು ತಾಲೂಕು ಕಚೇರಿ ಆವರಣದಲ್ಲಿ ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ ಚನ್ನಪಟ್ಟಣ ಶಾಖೆ ವತಿಯಿಂದ ಛತ್ರಪತಿ ಶಿವಾಜಿ ಮಹಾರಾಜರ 398ನೇ
ಆಚರಿಸಲಾಗಿ ಇಂದು ಎಲ್ಲ ಕುಲ ಬಾಂಧವರು ಮತ್ತು ಎಲ್ಲ ಜಾತಿ ಜನಾಂಗದವರು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೆಲ್ಲ ನನ್ನ ವತಿಯಿಂದ ಪೂರ್ವಕವಾದ ವಂದನೆಗಳನ್ನು ಅರ್ಪಿಸುತ್ತಾ ಇನ್ನು ಮುಂದೆ ಈ ಸಂಘದಿಂದ ಹಲವಾರು ಯೋಜನೆಗಳನ್ನು ಹಾಕೊಂಡು ಈ ಸಂಘದಿಂದ ನಡೆಯುವಂಥ ಕಾರ್ಯಕ್ರಮಗಳಿಗೆ ಎಲ್ಲರೂ ಸಹಕರಿಸಬೇಕಂತ ನಾನು ಕೇಳ್ಕೊಳ್ತೀನಿ.